ಇದು ಖ್ಯಾತ ನಟನ ಬಿಗ್ ಬ್ರೇಕಿಂಗ್ ನ್ಯೂಸ್. ಫ್ರೀಡಂ ಟಿವಿಗೆ ಸಿಕ್ಕಿದೆ ಸ್ಫೋಟಕ ಮಾಹಿತಿ. ಇದು ಖ್ಯಾತ ನಟನ ಬಿಗ್ ಬ್ರೇಕಿಂಗ್ ನ್ಯೂಸ್. ಫ್ರೀಡಂ ಟಿವಿಗೆ ಸಿಕ್ಕಿದೆ ಸ್ಫೋಟಕ ಮಾಹಿತಿ. ಮಾಡಬಾರ್ದು ಮಾಡಿದ್ರ ಆ ಒಂದು ಖ್ಯಾತ ನಟ ಸಮಾಜ ಸೇವಕನೆಂದು ಸಮಾಜಘಾತಕರಾದ್ರ ಆ ನಟ, ಅಭಿಮಾನಿಗಳಿಗೆ ಮಹಾ ಮೋಸ ಮಾಡಿದ್ರ ಆ ನಟ, ಮಾಡಬಾರ್ದು ಮಾಡಿ ಸಂಕಷ್ಟಕ್ಕೆ ಸಿಲುಕಿದ್ರ ಆ ಒಂದು ನಟ. ಹಾಗಾದ್ರೆ ಆ ನಟ ಯಾರು? ಮಾಡಬಾರ್ದು ಮಾಡಿ ತಗಲಾಕೊಂಡಿರುವಂತಹ ಖತರ್ನಾಕ್ ನಟ ಯಾರು? ಯಸ್, ಫ್ರೀಡಂ ಟಿವಿಗೆ ಸಿಕ್ಕಿದೆ ಒಂದು ಸ್ಫೋಟಕ ಮಾಹಿತಿ. ಒಬ್ಬ ಕಲಾವಿದನ ವಿಚಾರವನ್ನ ಬಯಲು ಮಾಡ್ತಾ ಇದ್ದಿ. ಸಮಾಜ ಸೇವಕ ಅಂತ ಮುಖವಾಡವನ್ನ ಹಾಕೊಂಡು ಸಮಾಜಘಾತಕನ ಕೆಲಸವನ್ನ ಮಾಡ್ತಾ ಇದ್ದ, ಅಭಿಮಾನಿಗಳಿಗೆ ಮೋಸ ಮಾಡ್ತಾ ಇದ್ದಂತಹ ಆ ಒಂದು ನಟ ಯಾರು? ಇಷ್ಟಕ್ಕೂ ಆ ಸ್ಟಾರ್ ನಟ ಮಾಡಿದ್ದಾದ್ರೂ ಏನ್? ಕಾಸಿಗಾಗಿ ಅಡ್ಡದಾರಿ ಹಿಡಿದ್ರ ಆ ಒಂದು ಖ್ಯಾತ ನಟ, ಹಣಕ್ಕಾಗಿ ಹಿಂಗೆಲ್ಲ ಮಾಡಿಬಿಟ್ರ ಆ ಸ್ಟಾರ್ ನಟ. ಕಡಿಮೆ ಟೈಮ್ನಲ್ಲೇ ಕಾಸು ಮಾಡಲು ಅಡ್ಡದಾರಿ, ವರ್ಷಗಳಿಂದ ಗಳಿಸಿದ್ದಂತಹ ಹೆಸರಿಗೆ ಕಳಂಕ ತಂದ್ರ. ತಮ್ಮ ಹೆಸರಿಗೆ ತಾವೇ ಕಪ್ಪು ಚುಕ್ಕೆಯನ್ನ ಇಟ್ಟುಕೋಬಿಟ್ರ. ಎಸ್, ಆ ನಟ ಮಾಡಿದ್ ನೋಡಿದ್ರೆ ನೀವು ನಿಜಕ್ಕೂ ಕೂಡ ಶಾಕ್ ಆಗ್ತೀರಾ. ಬರೀ ಕಾಸಿಗೋಸ್ಕರ ಅಡ್ಡದಾರಿಯನ್ನ ತುಳಿದಿದ್ದಂತಹ ಖತರ್ನಾಕ್ ನಟ, ಹಣಕ್ಕಾಗಿ ಹಿಂಗೆಲ್ಲ ಮಾಡಿಬಿಟ್ರ ಛೀ ಅಂತ ಅನಿಸ್ಕೊಳ್ಳುವ ರೀತಿ ಮಾಡ್ಕೊಂಡಿದ್ದಾರೆ. ಕಡಿಮೆ ಟೈಮ್ನಲ್ಲಿ ದುಡ್ಡು ಮಾಡಬೇಕು, ಕಾರ್ ತಗೋಬೇಕು, ಬಂಗ್ಲೆ ತಗೋಬೇಕು ಎನ್ನುವಂತಹ ಹುಚ್ಚು ಆಸೆಗೆ ಬಿಟ್ಟು ಈ ಕೆಲಸವನ್ನ ಮಾಡ್ಬಿಟ್ನ ಆ ಒಂದು ಸ್ಟಾರ್ ನಟ. ಹೆಂಗ ಮುಖ ಎತ್ಕೊಂಡು ಓಡಾಡ್ತಾನೆ ಆತ. ವರ್ಷಗಳಿಂದ ಗಳಿಸಿದ್ದಂತಹ ಹೆಸರಿಗೆ ಆತ ಕಳಂಕ ತಂದ್ಕೊಂಡ್ಬಿಟ್ನ. ತನ್ನ ಹೆಸರಿಗೆ ತಾನೇ ಕಪ್ಪು ಮಸಿಯನ್ನ ಬಳ್ಕೊಬಿಟ್ನ. ಯಾರ ನಟ? ಏನು ಮಾಡ್ದ? ಎಸ್, ನಿಮ್ಮ ಫ್ರೀಡಂ ಟಿವಿಯಲ್ಲಿ ಅಭಿಮಾನಿಗಳನ್ನೇ ದೇವರೆಂದ್ರು ಅನ್ನೋರು. ಆದ್ರೆ ಈ ನಟ ಅಭಿಮಾನಿಗಳಿಗೆ ಮೋಸ ಮಾಡಿದ್ರ. ಡಬ್ಲಿಂಗ್ ದಂಧೆಯಲ್ಲಿ ಸಿಲ್ಕೊಂಡ್ರ ಒಂದು ಸ್ಟಾರ್ ನಟ, ಅಭಿಮಾನಿಗಳಿಂದ ಹಗಲು ದರೋಡೆ ಮಾಡಿದ್ರ ನಟ, ಅಭಿಮಾನಿಗಳ ಅಭಿಮಾನವನ್ನೇ ದುರ್ಬಳಕೆ ಮಾಡಿಕೊಂಡ್ರ, ಕೋಟ್ಯಾಂತರ ಹಣ ಮೋಸ ಮಾಡಿದ ಆರೋಪದಲ್ಲಿ ಸ್ಟಾರ್. ಎಸ್, ಅಭಿಮಾನಿಗಳೇ ದೇವರು ಅಂತ ಹೇಳಿ ಅಣ್ಣೋರು ಹಾಡು ಅಥವಾ ಅಣ್ಣೋರು ಇದ್ದಂತಹ ರೀತಿ ಎಲ್ರಿಗೂ ಕೂಡ ಗೊತ್ತೇ ಇದೆ. ಅಭಿಮಾನಿಗಳನ್ನ ದೇವರಂತೆ ಕಾಣಬೇಕಾಗಿದ್ದಂತಹ ನಟ ಮಾಡ್ಕೊಂಡಿದ್ದಾದ್ರೂ ಏನು? ಎಸ್, ಡಬ್ಬಿಂಗ್ ದಂಧೆಯಲ್ಲಿ ಸಿಲುಕೊಂಡ್ರ ಆ ಒಂದು ನಟ ಎನ್ನುವಂತಹ ಪ್ರಶ್ನೆ ಈಗ ಎಲ್ಲಾ ಕಡೆಯಲ್ಲೂ ಮೂಡಿದೆ. ಈ ನಟನ ಮೋಸಕ್ಕೆ ಎಲ್ಲರೂ ಕೂಡ ಬಾಯ್ ಬಿಟ್ಟಿದ್ದಾರೆ. ಅಭಿಮಾನಿಗಳಿಂದ ಹಗಲು ದರೋಡೆಯನ್ನ ಮಾಡ್ತಿದ್ದಂತಹ ನಟ ಈತ. ಅಭಿಮಾನಿಗಳ ಅಭಿಮಾನವನ್ನೇ ದುರ್ಬಳಕೆ ಮಾಡಿಕೊಂಡಿರುವಂತಹ ಕುತಂತ್ರಿ. ಕೋಟ್ಯಾಂತರ ಹಣ ಮೋಸ ಮಾಡಿದ ಆರೋಪದಲ್ಲಿ ಆ ಒಂದು ಸ್ಟಾರ್ ಇದ್ದಾನೆ. ಅಭಿಮಾನಿಗಳ ಅಭಿಮಾನವನ್ನ ದುರ್ಬಳಕೆ ಮಾಡಿಕೊಂಡಿರುವಂತಹ ಆಸಾಮಿ ಈತ. ಪುಷ್ಪ 2 ನಟನಿಗೆ ಅಸಲಿಗೆ ಆಗಿದ್ದಾದ್ರೂ ಏನು? ಜನರಿಗೆ ಮಹಾಮೋಸ ಆರೋಪದ ಸುಳಿಯಲ್ಲಿ ಸ್ಟಾರ್ ನಟನ ವಿರುದ್ಧವೇ ವಂಚನೆ ಪ್ರಕರಣ ದಾಖಲು. ವಂಚನೆ ಪ್ರಕರಣದಲ್ಲಿ ಸ್ಟಾರ್ ನಟನೆ ಪ್ರಮುಖ ಆರೋಪಿ.
ಸ್ಟಾರ್ ನಟ ಸೇರಿ 14 ಆರೋಪಿಗಳ ವಿರುದ್ಧ ಪ್ರಕರಣ. ಉತ್ತರ ಪ್ರದೇಶದ ಪೊಲೀಸರಿಗೆ ತಲೆನೋವಾಗಿರುವಂತಹ ಹೈ ಪ್ರೊಫೈಲ್ ಕೇಸ್ ಇದು. ಡಬ್ಬಿಂಗ್ ಆರೋಪದಲ್ಲಿ ಮಹೋಬಾ ಜಿಲ್ಲೆಯಲ್ಲಿ ಪ್ರಕರಣ ದಾಖಲು. ಎಸ್, ಪುಷ್ಪ 2 ಸಿನಿಮಾದ ನಟನಿಗೆ ಮಹಾ ಮೋಸದಲ್ಲಿ ಸಿಕ್ಕಾಕೊಂಡಿದ್ದಾನೆ ಆ ಒಂದು ನಟ. ಸ್ಟಾರ್ ನಟನ ವಿರುದ್ಧ ವಂಚನೆಯ ಪ್ರಕರಣಗಳು ದಾಖಲೆ ಆಗಿದೆ. ವಂಚನೆ ಪ್ರಕರಣದಲ್ಲಿ ಸ್ಟಾರ್ ನಟ ಪ್ರಮುಖ ಆರೋಪಿಯಾಗಿದ್ದಾನೆ. ಸ್ಟಾರ್ ನಟನನ್ನ ಸೇರಿ 14 ಆರೋಪಿಗಳು ಕೂಡ ಇದ್ದಾರೆ. ಈತ ಹೇಗಿದ್ದ ಅಂತಂದ್ರೆ, ಅವನನ್ನ ಪ್ರೀತಿ ಮಾಡುವ ಅಭಿಮಾನಿಗಳನ್ನು ಕೂಡ ಬಿಟ್ಟಿರಲಿಲ್ಲ ಈ ಒಂದು ನಟ. ಅವರಿಗೆ ವಂಚನೆ ಮಾಡಿದ್ದಂತಹ ಖತರ್ನಾಕ್ ನಟ ಈತ. ಮಹಾ ಮೋಸಗಾರ, ವಂಚಕ. ಉತ್ತರ ಪ್ರದೇಶದ ಪೊಲೀಸರಿಗೆ ತಲೆನೋವಾಗಿದ್ದಂತಹ ಹೈ ಪ್ರೊಫೈಲ್ ಕೇಸ್ ಇದಾಗಿತ್ತು. ಡಬ್ಬಿಂಗ್ ಆರೋಪದಲ್ಲಿ ಮಹೋಬಾ ಜಿಲ್ಲೆಯಲ್ಲಿ ಒಂದು ಪ್ರಕರಣ ದಾಖಲೆಯಾಗಿದೆ. ಹಾಗಾದ್ರೆ ಆ ನಟ ಯಾರು? ಆ ನಟ ಮಾಡಿದ್ದೇನು? ಅಷ್ಟೊಂದು ಅಭಿಮಾನಿಗಳಿಗೆ ಮೋಸ ಮಾಡಿ ಅದೆಷ್ಟು ದುಡ್ಡು ಸಂಪಾದಿಸಿದ? ಎಲ್ಲವನ್ನೂ ಕೂಡ ಹೇಳ್ತೀವಿ ನೋಡಿ. ಬಾಲಿವುಡ್ನ ನಟನ ವಿರುದ್ಧ ಗಂಭೀರ ಆರೋಪ. ಬಂಧನ ಭೀತಿಯಲ್ಲಿ ಬಾಲಿವುಡ್ನ ನಟ ಶ್ರೇಯಸ್. ಪುಷ್ಪ 2 ಹಿಂದಿ ವೃತ್ತಿಯಲ್ಲಿ ಅಲ್ಲು ಅರ್ಜುನ್ಗೆ ವಾಯ್ಸ್ ಅನ್ನ ಡಬ್ ಮಾಡಿದ್ರು. ಅಲ್ಲು ಅರ್ಜುನ್ಗೆ ವಾಯ್ಸ್ ಡಬ್ ಮಾಡಿರುವಂತಹ ಶ್ರೇಯಸ್. ಪುಷ್ಪ 2 ನಲ್ಲಿ ಅಲ್ಲು ಅರ್ಜುನ್ಗೆ ಶ್ರೇಯಸ್ ಧ್ವನಿಯನ್ನ ನೀಡಿದ್ರು. ಸಹಕಾರಿ ಸಂಘದಲ್ಲಿ ಮಹಾಮೋಸದ ಆರೋಪದಲ್ಲಿ FIR ಕೂಡ ದಾಖಲೆಯಾಗಿದೆ. ಸಹಕಾರ ಸಂಘದ ಹೆಸರಿನಲ್ಲಿ ಮಹಾಮೋಸದ ಆರೋಪ. ಡಬ್ಬಿಂಗ್ ದಂಧೆ ಆರೋಪದಲ್ಲಿ ನಕಲಿ ನಟನಿಗೆ ಭಾರಿ ಸಂಕಷ್ಟವಾಗಿದೆ. ಜನರಿಂದ ಕೋಟ್ಯಾಂತರ ಹಣವನ್ನ ಕಟ್ಟಿಸಿಕೊಂಡಿರುವಂತಹ ಮೋಸ. ಡಬ್ಲಿಂಗ್ ದಂಧೆಯಲ್ಲಿ ಆತನ ಹೆಸರು ತಗಲಾಕೊಂಡಿದೆ. ಆತನ ಮೇಲೆ ಡಬ್ಲಿಂಗ್ ದಂಧೆ ಆರೋಪ ಇದೆ. ಜನರಿಂದ ಕೋಟ್ಯಾಂತರ ರೂಪಾಯಿ ಹಣವನ್ನ ವಸೂಲಿ ಮಾಡಿದ್ದ. ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇದ್ದೀರಾ ಆತನನ್ನ. ಈ ಕಡೆ ಇರೋದು ಪುಷ್ಪ 2 ಮೂವಿಯ ಹೀರೋ ಆತ ಅಲ್ಲ. ಈ ಕಡೆ ಕಾಣಿಸ್ತಾ ಇದೆಯಲ್ಲ ಅವನೇ ಶ್ರೇಯಸ್. ಪುಷ್ಪ 2 ಹಿಂದಿ ಆವೃತ್ತಿಯಲ್ಲಿ ಅಲ್ಲು ಅರ್ಜುನ್ಗೆ ಡಬ್ ಮಾಡಿದ್ರು ವಾಯ್ಸ್ನ. ಅವರ ಆ ಒಂದು ವಾಯ್ಸ್ನ ಕೇಳೋಕೆ ಜನರು ಎಲ್ಲರೂ ಕೂಡ ಕಾತುರದಿಂದ ಕಾಯ್ತಾ ಇರ್ತಾರೆ. ಯಾಕಂತಂದ್ರೆ ಅವನ ವಾಯ್ಸ್ ಅಷ್ಟು ಚೆನ್ನಾಗಿದೆ. ಅವನ ವಾಯ್ಸ್ ತುಂಬಾ ಹಿತವನ್ನ ಕೊಡುತ್ತೆ. ಹಾಗೆ ಯಾವ ಹೀರೋಗೆ ವಾಯ್ಸ್ ಬೇಕೋ ಆ ಹೀರೋಗೆ ವಾಯ್ಸ್ ಕೂಡ ಕೊಡ್ತಿದ್ದಾರೆ. ಹಾಗೆ ಆ ಹೀರೋ ವಾಯ್ಸ್ ಹೇಗೆ ಕೊಡ್ತಾರೆ ಅಂತಂದ್ರೆ, ನಿಜಕ್ಕೂ ಆ ಹೀರೋನೇ ಹಿಂದಿ ಮಾತಾಡುತ್ತೇನೋ ಅನ್ನುವಷ್ಟು ಚೆನ್ನಾಗಿ ಇವರು ಡಬ್ ಅನ್ನ ಮಾಡ್ತಾ ಇದ್ದ. ಸಹಕಾರಿ ಸಂಘದಲ್ಲಿ ಮಹಾಮೋಸದ ಆರೋಪದಲ್ಲಿ ಈತನ ಮೇಲೆ FIR ಕೂಡ ದಾಖಲೆಯಾಗಿದೆ. ಸಹಕಾರಿ ಸಂಘದ ಹೆಸರಿನಲ್ಲಿ ಮಹಾಮೋಸ ಮಾಡಿರುವಂತಹ ಆರೋಪ ಕೂಡ ಇದೆ. ಡಬ್ಬಿಂಗ್ ದಂಧೆ ಆರೋಪದಲ್ಲಿ ನಟನಿಗೆ ಭಾರಿ ಸಂಕಷ್ಟ ಎದುರಾಗಿದೆ. ಜನರಿಂದ ಕೋಟ್ಯಾಂತರ ರೂಪಾಯಿ ಹಣವನ್ನು ಕಟ್ಟಿಸಿಕೊಂಡು ಮೋಸ ಮಾಡಿದ್ದಾರೆ. ಇವೆಲ್ಲ ಇದೆ. ಆತನ ಮೇಲೆ ಸಾಲು ಆರೋಪಗಳು ಕೇಳಿ ಬರ್ತಾ ಇದೆ. ಎಸ್, ಶ್ರೇಯಸ್ ಆತನ ವಾಯ್ಸ್ಗೆ ಎಷ್ಟು ಅಭಿಮಾನಿಗಳಿದ್ರೋ ಅವರ ಅಭಿಮಾನವನ್ನ ಈತ ತನ್ನ ಉಪಯೋಗಕ್ಕಾಗಿ ಬಳಸಿಕೊಂಡಿದ್ದ. ಆತ ತನಗೆ ಹೇಗೆ ಬೇಕೋ ಹಾಗೆ ಮೋಸವನ್ನ ಮಾಡ್ತಾ ಇದ್ದ. ಅದರ ಮೇಲೆ ಸಹಕಾರಿ ಸಂಘದ ಹೆಸರಿನಲ್ಲಿ ಮಹಾಮೋಸ ಎನ್ನುವಂತಹ ಆರೋಪ ಕೂಡ ಇದೆ.